ರಾಜ್ಯ ಸರ್ಕಾರ ತಕ್ಷಣವೇ ತುಂಗಾ ಏತ ನೀರಾವರಿಯ ವಿದ್ಯುತ್ ಬಿಲ್ ಬಾಕಿಯನ್ನ ಪಾವತಿ ಮಾಡಿ ನೀರು ಎತ್ತುವ ಕಾರ್ಯವನ್ನ ಆರಂಭಿಸಬೇಕು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ಆಗ್ರಹಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ತುಂಗಾ ಏತ ನೀರಾವರಿ ವಿದ್ಯುತ್ ಬಿಲ್ ಬಾಕಿ ಇರುವ ಕಾರಣ ಮೆಸ್ಕಾಂ ಇಲಾಖೆಯವರು ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿದ್ದಾರೆ. ಇದರಿಂದ ಜಾಕ್ವೆಲ್ನಿಂದ ನೀರು ಎತ್ತೋದು ಸ್ಥಗಿತಗೊಂಡು ಸುಮಾರು 7,500 ಎಕರೆಗೆ ನೀರುಣಿಸೋದು ಇಲ್ಲವಾಗಿದೆ. ಅದರಲ್ಲೂ ಈ ವರ್ಷ ಮಳೆ ತುಂಬಾ ಕಡಿಮೆ, ಬರಗಾಲ ಬರಬಹುದು ಎಂಬ ಸಂಶಯಗಳು ಮೂಡತೊಡಗಿವೆ. ಜೂನ್ ತಿಂಗಳಿಂದ ಡಿಸೆಂಬರ್ ವರೆಗೆ 6 ತಿಂಗಳ ಕಾಲ ನೀರು ಎತ್ತಲು ಅವಕಾಶವಿದ್ರೂ ಕೂಡ ಈಗ ನೀರು ಎತ್ತಲು ಸಾಧ್ಯವಿಲ್ಲವಾಗಿದೆ ಎಂದರು. ಇನ್ನು ಸುಮಾರು 5-6 ತಿಂಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತಿದೆ. ಇದುವರೆಗೂ ಸುಮಾರು 25.22 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇದೆ. ಸುಮಾರು 28 ಹಳ್ಳಿಗಳಿಗೆ 7,500 ಎಕರೆಗೆ ನೀರು ಪೂರೈಕೆಯಾಗ್ತಾ ಇತ್ತು. ಆದ್ದರಿಂದ ತಕ್ಷಣವೇ ರಾಜ್ಯ ಸರ್ಕಾರ ವಿದ್ಯುತ್ ಬಿಲ್ ಪಾವತಿಸಿ ನೀರು ಎತ್ತಲು ಅವಕಾಶ ಮಾಡಿಕೊಡಬೇಕು, ಇಲ್ಲದಿದ್ದರೆ ರೈತರು ಹೋರಾಟ ಹಮ್ಮಿಕೊಳ್ಳುವುದು ಅನಿವಾರ್ಯ ಎಂದರು. ಹಣ ಕಟ್ತಕ್ಕಂಥದ್ದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಸಂಪರ್ಕ ಕಡಿತ ಮಾಡಿದ್ದಾರೆ. ಸಂಪರ್ಕ ಕಡಿತ ಈ ಮಾಮೂಲಿ ಜೂನ್ 1ರಿಂದ ಪ್ರಾರಂಭ ಆಗಬೇಕಾಯಿತು. ಲಿಫ್ಟ್ ಮಾಡ್ತಕ್ಕಂಥದ್ದು ಜೂನ್ 1ರಿಂದ ಪ್ರಾರಂಭ ಆಗಬೇಕಾಯಿತು. ಆದರೆ ಈ ಜೂನ್ 24ನೇ ತಾರೀಕು ಬಂದ್ರೂ ಕೂಡ ಅದನ್ನು ಪ್ರಾರಂಭ ಮಾಡಿಲ್ಲ. ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದೀವಿ, ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ. ಸ್ವಲ್ಪನಾರು ಪಾರ್ಟ್ ಪೇಮೆಂಟಾರು ಕೊಟ್ಟು ಈಗ ತತ್ಕ್ಷಣದಿಂದ ಪ್ರಾರಂಭ ಮಾಡಬೇಕು. ಈಗಿನಿಂದ ಸಂಪೂರ್ಣ ಈ ವರ್ಷ ಬರಗಾಲ ಇದೆ ಅಂಥೇಳಿ ಎಲ್ನೇನೋ ಅಂಥೇಳಿ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದು ಅತ್ಯಂತ ಬರಗಾಲದ ಪ್ರದೇಶ, ಆಮೇಲೆ ಭತ್ತ ಬೆಳೆಯೋ ಪ್ರದೇಶ. ನೀರು ಹೋಯಿತು ಅಂತಂದರೆ ಭಾಳ ಕಷ್ಟ ಅನುಭವಿಸ್ತಾಯಿದ್ರು. ತುಂಗಾ ಲಿಫ್ಟ್ ಇರಿಗೇಷನ್ ಆದಮೇಲೆ ಸಲೀಸಾಗಿ ಒಂದು ಬೆಳೆ ಭತ್ತ ಬೆಳೀತಾ ಇದ್ದಾರೆ. ಆದ್ದರಿಂದ ತತ್ಕ್ಷಣದಿಂದ ವಿದ್ಯುತ್ ಬಾಕಿ ಸ್ವಲ್ಪ ಕಟ್ಬಿಟ್ಟು ಸರ್ಕಾರ ಸಂಪರ್ಕ ಕೊಡಿಸಿ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸಂಪರ್ಕ ಕೊಡಿಸಿ ತತ್ಕ್ಷಣದಿಂದ ನೀರು ಲಿಫ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅಂಥೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಇನ್ನೊಂದು ಎರಡನೇ ವಿಚಾರ, ಹವಾಮಾನ ಆಧಾರಿತ ಬೆಳೆ ವಿಮೆ ಏನು ಮಳೆ ಬೀಳ್ತಕ್ಕಂಥ ಆಧಾರದ ಮೇಲೆ ಇವತ್ತು ನಿಗದಿ ಆಗ್ತಕ್ಕಂಥದ್ದು. ಪಂಚಾಯತಿ ಮಟ್ಟದಲ್ಲಿ ಏನು ಮಳೆ ಎಷ್ಟು ಸುರಿತಿದೆ ಅನ್ನೋದರ ಆಧಾರದ ಮೇಲೆ ಮಳೆ ಮಾಪನ ಕೇಂದ್ರದ ರೆಕಾರ್ಡ್ ಮೇಲೆ ಬೆಳೆ ವಿಮೆ ನಿಗದಿ ಆಗುತ್ತೆ. 280 ಗ್ರಾಮ ಪಂಚಾಯತಿಗಳಿದ್ದಾವೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 280 ಗ್ರಾಮ ಪಂಚಾಯತಿಗಳಿದ್ದಾವೆ. ಅದರಲ್ಲಿ 222 ಹೋದ ವರ್ಷ ಕೆಟ್ಟು ಹೋಗಿದ್ವು. 222 ಪಂಚಾಯತಿಯಲ್ಲಿ ಮಳೆ ಮಾಪನ ಕೇಂದ್ರಗಳು ಲೆಕ್ಕನೇ ಇರಲಿಲ್ಲ. ಯಾವುದ್ಯಾವುದೋ ಅಂಕಿಅಂಶ ತಗೊಂಡು ಕೆಲವರಿಗೆ ಸಿಗಲೇ ಇಲ್ಲ, ಯಾವುದೋ ಹವಾಮಾನ ಆಧಾರಿತ ಬೆಳೆ ವಿಮೆ ಸಿಗಲೇ ಇಲ್ಲ. ನಾವು ಅವಾಗಲಿಂದನೂ ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ, ಸರ್ಕಾರದ ಮೇಲೂ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರನೂ ಕೂಡ. ಈಗೇನೋ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ 180 ಏನೋ ಸರಿಪಡಿಸಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಉಳಿಕೆ ಇನ್ನೂ ಒಂದು 100 ಹೆಚ್ಚು ಕಮ್ಮಿ ಮಳೆ ಮಾಪನ ಕೇಂದ್ರ ಇದ್ದಾವೆ. ಅವನು ತತ್ಕ್ಷಣದಿಂದಲೇ ಸರಿಪಡಿಸ್ಬೇಕು. ಸರಿಪಡಿಸ್ತೇ ಹೋದರೆ ಈ ವರ್ಷವೂ ಕೂಡ ಬೆಳೆ ವಿಮೆ, ಹವಾಮಾನ ಆಧಾರಿತ ಬೆಳೆ ವಿಮೆಯಿಂದ ರೈತರು ವಂಚಿತರಾಗ್ತಾರೆ. ಸರ್ಕಾರ ಇದನ್ನು ಸಮರೋಪಾದಿಯಲ್ಲಿ ಮಳೆ ಮಾಪನ ಕೇಂದ್ರಗಳನ್ನು ಸರಿಪಡಿಸ್ಬೋದು ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದೆ. ಜನವರಿ ತಿಂಗಳ ಮಾಡಿದ್ದಾರೆ. ನಾವು ನೋಡ್ಕೊಂಡಿಲ್ಲ ಜನವರಿ ತಿಂಗಳಿಗೆ. ಜೂನ್ ತಿಂಗಳಿಗೆ ಯಾವತ್ತು ನೀರು ಎತ್ತಾರಲ್ಲ, ಜೂನ್ ತಿಂಗಳ ನೀರು ಎತ್ತಾರೆ ಅಂತ ನಮ್ಮವರು ಹಂಗೆ ಅಲ್ಲ, ಬೆಂಕಿ ಬಿದ್ದಾಗಲೇ ಬಾವಿ ತೋಡೋದು ಎಲ್ಲ ಅಷ್ಟು ಇವರೆಲ್ಲ ಆ ಭಾಗದವರು. ಈಗ ಅಲ್ಲ, ಮಳೆಗಾಲದ ಮಾತ್ರ, ಬೇಸಿಗೆ ನೀರು ಬಿಡಲ್ಲ. ನಾವು ಅವಾಲಿಂದನೂ ಒತ್ತಾಯ ಮಾಡಿದರೆ ಏನಾದ್ರು ಅಲ್ಲಿ ಸ್ವಲ್ಪ ಒಂಚೂರು ಏನಾದ್ರು ಇದಾಗ್ತಿತ್ತಾ? ನಾವೀಗ ಜೂನ್ ಅಂದ್ರಿಂದ ಯಾಕೆ ನೀರು ಲಿಫ್ಟ್ ಮಾಡಿಲ್ಲ ಏನೋ ರಿಪೇರಿ ಲಿಫ್ಟ್ ಮಾಡ್ತಾರೆ ಯಾವಾಗ ನೀರು ಬರಲಿಲ್ಲ, ನಾಲದಾಗೆ ಪೈಪ್ಲೈನ್ನ ನೀರು ಬರಲಿಲ್ಲ ನೋಡ್ಕೊಂಡು ಆಮೇಲೆ ಅವ್ರಿಗೆ ವಿಚಾರ ಮಾಡಿದಾಗ ಅವರು ಸಂಪರ್ಕ ಕಡಿತ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಂ, ಅವರೇ ಎಲ್ಲ ಲಿಫ್ಟ್ ಇರಿಗೇಷನ್ ಕೂಡ ಎಲ್ಲ ಜಾಕ್ವೆಲ್ ಮುಖಾಂತರ ನೀರು ಕೊಡ್ತಕ್ಕಂಥ ಯೋಜನೆಗಳು ಕೂಡ ಸರ್ಕಾರನೇ ಸಣ್ಣ ನೀರಾವರಿ ಇಲಾಖೆಯಿಂದನೇ ನೀರನ್ನು ಅದು ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಇರ್ಬೋದು. ಹೋದ ಸೀಸನ್ದು ಒಂದು 2 ವರ್ಷದ್ದು ಇದೆ. ಅದು ಅಕ್ಯುಮಿಲೇಷನ್ ಆಗ್ತಾಯಿದೆ. ಸ್ವಲ್ಪ ಕಟ್ತಾರೆ, ಒಂದು 50 ಲಕ್ಷ ಕಟ್ತಾರೆ, ಈಗ 1 ಕೋಟಿ ಕಟ್ತಾರೆ.
25 ಲಕ್ಷ ಕಟ್ಕೊಂತ ಹಿಂಗೆ ಮಾಡ್ಕೊಂತ ತಳ್ಕೊಂತ ಸರ್ ಹೋದ ಸೆಪ್ಟೆಂಬರ್ನಲ್ಲಿ ಹೇಳಪ್ಪ ಇಲ್ಲ ನಾನು ಹೇಳ್ತೀನಿ ನಾವು ಗಮನಿಸಿಲ್ಲ. ಅದೇ ನಾನು ಹೇಳಿದ್ನಲ್ಲ ಇವ್ರು ಯಾರು ಗಮನಿಸಿಲ್ಲ ಅಂತ. ಸೆಪ್ಟೆಂಬರ್ಲಿ ಅದಕ್ಕೆ ಸುಂದರ ಏನು ಸೆಪ್ಟೆಂಬರ್ಲಿ ಏನು ಬಂತು? 3 ಕೋಟಿ ದುಡ್ಡು ಬಂತು. ಇದಕ್ಕೆ ಜಾಸ್ತಿ ಇತ್ತು, ಹಾಂ 3 ಕೋಟಿ ಬಂತು. ಅವಾಗಲೇ ಫೀಸ್ ತೆಗಿತೀವಿ ಅಂತ ಹೋಗಿದ್ರು. ಅವಾಗ 3 ಕೋಟಿ ಹಣ ಬಂತು, ಮತ್ತೆ ಸ್ಟಾರ್ಟ್ ಮಾಡಿದ್ರು. ಅದೇ ಸೆಪ್ಟೆಂಬರ್ನಾಗೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರು ಆವಾಗ ಹಿಂಗೆ ಸಂಪರ್ಕ ಕಡಿತ ಮಾಡ್ತೀವಿ ಅಂದಾಗ ಒಂದು 3 ಕೋಟಿ ಕೊಟ್ಟರು. ಈಗ ಮತ್ತೆ ಸ್ವಲ್ಪನಾರು ಅವ್ರೇನು ಹೇಳ್ತಾರೆ, ನಮಗೆ ಸ್ವಲ್ಪ ತುಂಬಲಿ ನಾವು ಕೊಡ್ತೀವಿ ಅಂತಾರೆ. ಯಾರು? ವಿದ್ಯುತ್ ಶಕ್ತಿ ಇಲಾಖೆ ಸ್ವಲ್ಪ ತುಂಬಲಿ ಅಂತಾರೆ. ನಾವು ಮುಂಚೆನೇ ಗಮನಿಸ್ಬೇಕಾಗಿತ್ತು. ಯಾವುದು